ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ನಮ್ಮ ಜರ್ನಿ ಆ್ಯಸ್ ಯೂಶ್ವಲ್ ನಮಗೂ ಗೊತ್ತಿಲ್ಲ, ಹೊರಗೆ ಹೊಂಟೇವಿ. ಹೋದ್ಮೇಲೆ ಖರೆ ಜಾತ್ರೆಗೆ ಹೋಗ್ಬೇಕು ಅನ್ನೋದೈತಿ. ಬಟ್ ಜಾತ್ರೆ ಮುಟ್ತೇವೋ ನಿಲ್ಲೋ ನನಗಂತೂ ಲೆಕ್ಕ ಹರಿವಲ್ದು. ಬಟ್ ಹೋದ್ಮೇಲೆ ಏನು ಅನ್ನೋದು ಫೈನಲ್ ಆಕತಿ. ಅಲ್ಲಿ ಮಟ್ಟ ಏನು ಮಾಡೋದು, ನಮ್ಮ ಮೈವೇ ಅದಾಮ ಬರ್ರಿ, ಮೈವ್ಯಾನ್ ತಿಳಿದು ಅನ್ನೋದು ಕುಂದ್ರಲ್ಲ ಅಂತ. ಸೊ ನಾವು ನಮ್ಮ ದೋಸ್ತನ ಮನೆ ಕಡೆ ಹೊಂಟಿವಿ, ಮೈಮಾನ್ ಮನೆ ಕಡೆ. ಅಲ್ಲೇ ಏನಪ್ಪ ಅದು ಮಹೇಶು ಬಂದಿದ್ದ. ಸೊ ಆ ಟೈಮ್ ಒಳಗೆ ನಮ್ಮ ಬರ್ತಾನೆ ಜೋಡಿ ಮಾತಾಡತ್ತಿದ್ದ. ಸೊ ಆ ಕನ್ವರ್ಸೇಷನ್ ಒಳಗೆ ನಾವು ಇನ್ಕ್ಲೂಡ್ ಆದ್ವಿ. ಹಂಗ್ಯಾಕು ನಮಗೂ ಯಾರ್ದಮ್ಮ ಜಾತ್ರೆಗೆ ಎರಡು ಪುಗ್ಗ ತೊಂಬಲೆ, ಎರಡು ಪುಗ್ಗ ಅಲ್ಲಿ ಪುಗ್ಗ ತೊಂಬ ಯಾಡೆ. ಅವು ಗಾಳಿ ಊದಿದ್ದು ಇರ್ತಾವಲ್ಲ, ಗಾಳಿ ತೆಗಿಯೋದ್ರಾಗಿಂದ ಗಾಳಿ ತೆಗೆದ ಅದನ್ನ ಮಡಿಚಿ ಇಟೋ ಬಾ. ಅದು ಇಬ್ಬರು ಹೋಗೋದು ಜಾತ್ರೆಗೆ 4 ಮಂದಿ ಹೋಗೋದು ಆತ್ರಿ. ನಾನು, ನಮ್ಮ ಕಿರಣ, ಮೈಬೂಬ, ಮಹೇಶ್ ಎಲ್ಲರೂ ಕೂಡಿ ಹೊಂಟ್ವಿ. ಅಲ್ಲೇ ದಾರ್ಯಾಗ ಹೊಟ್ಟೆ ಒಂದು ಜಗ್ ಹಸ್ತಿತ್ತು. ಆಗಿದ್ದು ಅಲ್ಲಿ ಬಿಡಪ್ಪ ಅಂತಂದು ಮತ್ತು ಏನು ತಿಂದಿದ್ದಿಲ್ಲ, ಯಾಕಂದ್ರೆ ಅಲ್ಲೇ ಜಾತ್ರೆಗೆ ಫಸ್ಟ್ ಕ್ಲಾಸ್ ಊಟ ಐತಿ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೆ ಅಲ್ಲಿ ಏನಾರ ಹಾಳುಮುಳ್ಳು ತಿನ್ನೋದು ಬಿಡಪ್ಪ, ಫಸ್ಟ್ ಕ್ಲಾಸ್ ಹೋಗಿ ದೇವ್ರದ ಊಟ ಮಾಡಿದ್ರ ಅಂತಂದು ಊಟದ ನೆನೆಸ್ಕೊಂಡು ಹೊಟ್ಟೆ ಯಾಕಂದ್ರೆ ಜಗ್ ಹಸ್ತಿತ್ತು. ಹಾಗಾಗಿ ಬೇರೆದೇನು ವಿಚಾರ ಮಾಡ್ಲಾರ್ದ ಬಹು ಅಂತ ಹೊಂಟಿದ್ವಿ. ಪೆಟ್ರೋಲ್ ಒಂದು ಹಾಕ್ಸಿದ್ದಿಲ್ಲ, ಪೆಟ್ರೋಲ್ ಒಂದು ಹಾಕಿಸಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊಂಟಿವಿ. ನಾವು ಹಳ ಏನು ಬೆಂಗಳೂರಿಗೆ ಹೊಂಟ್ರನಪ್ಪ ಅನ್ನೋ ರೇಂಜಿಗೆ ಗಂಜಿಗಟ್ಟಿನೂ ಬಂದು ತಲುಪಿದ್ವಿ. ಬಂದಾರ ನಮ್ಮ ಅಣ್ಣನ ನೋಡಿದ್ವಿ. ನಮ್ಮ ಶಿವಣ್ರಿ ಇವ ಕರೆದಿದ್ದ. ಸೊ ಇವನ ಜೋಡಿ ಬಂದ್ವಿ. ಇದು ನಮ್ಮ ಸುಬಾನಿ, ಇವ ಅರ್ಧ ಹಾಳು ಮಾಡ್ದವ ನಮ್ಮನ್ನು. ಇಲ್ಲಿಂದ ಸೀದಾ ನಮ್ಮ ಮಾವಾರ ಅಂಗಡಿ ಎಲ್ಲ ನೋಡ್ಕೊಂಡು ಸೀದಾ ಜಾತ್ರೆ ಕಡೆ ಹೆಜ್ಜೆ ಹಾಕತ್ವಿ. ನಾ ಸ್ಟಾರ್ಟಿಂಗ್ ಏನು ಇದು ಯಾರು ಇಲ್ಲ ಈ ಜಾತ್ರೆ ಮಾಡಕತ್ತಾರೋ ಇಲ್ಲೋ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ನಿ. ಬಟ್ ನಾವು ಊರು ಹೊರಗೆ ಇದ್ವಿ ರೀ. ಅಲ್ಲಿ ಊರು ಒಳಗೆ ಹೋದ್ಮೇಲೆ ಗೊತ್ತಾಯ್ತು ನಮ್ಗೆ ಜಾತ್ರೆ ಏನೈತಿ ಅಂತಂದು. ನೋಡಿ ಬರ್ರಿ ತೋರಿಸ್ತಾನೆ. ಬೇಕಂದ್ರೆ ಇಲ್ಲಿ ಮಂದಿ ಚಲ್ಬೇಕತ್ತೆ. ಅವನವ್ನು ಇಲ್ಲಿಂದ ಮಂದಿ ಇದೇನಪ್ಪ ಇವನವ್ನು ಜಾತ್ರೆ ಮಂದಿನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಬಟ್ ಮಂದಿ ಹೆವಿ ಇತ್ತು. ಊರೊಳಗಿಲ್ಲ, ಜಾತ್ರೆ ಒಳಗೈತೆ. ಐ ಮೀನ್ ದೇವಿ ಗುಡಿ ಅಲ್ಲೆಲ್ಲ ಆಟದ ಸಾಮಾನು ನಾವು ಇವು ಬಂದಿದ್ವಿ ರೀ ಆಟ ಆಡುವು. ಸೊ ಅಲ್ಲಿ ಅದಾರ ಅವರು. ಮತ್ತು ನಾವು ಇಲ್ಲಿ ಕಾಣಂದ್ರೆ ನಮ್ಗೆ ಎಲ್ಲಿ ಕಾಣ್ಬೇಕು. ಇದು ನಮ್ಮ ಟೀಮು. ನಾವು ನಮ್ಮ ಬಾಬಿಯರು, ನಮ್ಮ ದೋಸ್ತರು ಎಲ್ಲರೂ ಕೂಡ ಹೊಂಟಿದ್ವಿ. ಅಲ್ಲಿ ಇನ್ನೊಂದಿಬ್ಬರು ಜಾಯ್ನ್ ಆಗೋರಿದ್ರು. ಬಟ್ ಕಾರಣಾಂತರಗಳಿಂದ ಅವ್ರು ಜಾಯ್ನ್ ಆಗೋಕ್ಕಾಗಲಿಲ್ಲ. ಬರಲಿ ಬಿಡಲಿ, ನಾವು ಬಂದೇವಿ ನಮಸ್ಕಾರ ಮಾಡಕ್ಕಂತ ಬಂದ್ವಿ. ಯೂಶ್ವಲ್ ನಮ್ಮ ಊರೊಳಗೂ ಇದು ದ್ಯಾಮವ್ವನ ಜಾತ್ರೆ ಆಕತ್ರಿ. ಬಟ್ ಈ ರೇಂಜಿಗೆ ಆಗೋದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಪ್ರವಚನ ಇಟ್ಟಿದ್ರು. ನಮ್ಗೆ ಅದನ್ನೇನು ಇದು ಮಾಡಲಿಲ್ಲರಿಪ್ಪ. ನಾವು ಅಷ್ಟು ಲಕ್ಷ ಕೊಡಲಿಲ್ಲ. ಕೇಳಬೇಕಿತ್ತು, ಬಟ್ ಟೈಮ್ ಇದ್ದಿದ್ದಿಲ್ಲ. ಮೊದಲು ದೇವಿ ದರ್ಶನ ಮಾಡ್ಕೋಬೇಕಿತ್ತು. ಬಟ್ ಇವರು ದೇವಿಯನ್ನು ಗುಡಿ ಒಳಗೆ ಇಟ್ಟಿದ್ದಿಲ್ಲ ರೀ. ಇವರು ಒಂದು ಸಪ್ರೇಟ್ ಅದ್ರ ಸಂಬಂಧ ಒಂದು ರೆಡಿ ಮಾಡಿದ್ರು. ಸ್ಟೇಜ್ ರೆಡಿ ಮಾಡಿ ಗುಡಿ ಟೈಪ್ ಎಲ್ಲ ಅಲಂಕಾರ ಮಾಡಿ ಮಸ್ತ್. ಅದು ಒನ್ ಟೈಪ್ ಲಿಟ್ರಲಿ ಹೆಂಗಾಗೈತೆ ಅಂದ್ರೆ ಬಂಗಾರದ ಮಾಡ್ಯಾರನಪ್ಪ ಅಂತಂದು ಥರ್ಮಕೋಲ್ ಒಳಗೆ ಭಾಳ ಚಂದ ಮಾಡಿದ್ರು ಅವರು. ಎಂಟ್ರಿ ಎಲ್ಲ ಇದು ಎಂಟ್ರಿ ಗಂಟಿದು ಅದೆಲ್ಲ ಭಾಳ ಚಂದ. ಅದೇನಂದ್ರೆ ಒಂದು ಟೈಪ್ ನೀವು ಯಾವುದೋ ಒಂದು ಹಳೇ ಓಲ್ಡ್ ಗರ್ಭಗುಡಿ ಒಳಗೆ ಹೋಗೋ ಫೀಲ್ ಕೊಡ್ತದೆ. ಅಷ್ಟು ಚಂದ ಡೆಕೋರೇಷನ್ ಮಾಡಿದ್ರು ಅವರು. ನಾವು ಬಂದು ದ್ಯಾಮವ್ಗ ದುರ್ಗವ್ಗ ಐ ಮೀನ್ ದ್ಯಾಮವ್ಗ ಇಬ್ಬರಿಗೂ ಎಲ್ಲರಿಗೂ ಅಡ್ಡ ಬಿದ್ದು ನೋಡುವ ತಾಯಿ ಒಂದು ದಂಡಿಗೆ ಹಚ್ಚಿರಿ. ಇವನವನು 12 ಆಗೈತೆ ನಮ್ಮದು. ಎಲ್ಲರಿಗೂ ಒಳ್ಳೇದ ಮಾಡಿರಿ, ಆದರೆ ನಾವು ಅದವಿ, ನಮಗೂ ಒಂದು ಸ್ವಲ್ಪ ಮಾಡಿರಿ ಅಂಥೇಳಿ ನಮಸ್ಕಾರ ಮಾಡಿದ್ವಿ. ಮಂದಿ ಮಾತ್ರ ಹೆವಿ ಕೂಡಿತ್ತು. ಎಲ್ಲರೂ ಬರೀ ಅಲ್ಲಿ ಮುಂದೆ ನಿಂತು ಫೋಟೋ ಹೊಡ್ಕೊಳಕತ್ತಿದ್ರು. ನಾವು ನಿಮ್ಮ ಫೋಟೋ ಬ್ಯಾಡ ಮನೆಯ ಬರೀ ಒಂದು ವೀಡಿಯೋ ಅಷ್ಟೇ 3-4 ಸೆಕೆಂಡಿಂದ ವೀಡಿಯೋ ಮಾಡ್ತಾನೆ ಅಂದರು. ಬಿಡ್ಲಾರ್ದಷ್ಟು ಗದ್ದಲಿತ್ತು. ಅದ್ರಾಗ ಗದ್ದಲ್ದಾಗ ಗುದ್ದಾಡಿ ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಬ್ಯಾನರ್ ನಮ್ನಿ ಮಾಡಿಸಿದ್ರು ಅಂದ್ರೆ ರೀ ಅವ್ನು ನನಗೆ ಅದ ಒಂದಕ್ಕೆ ಹಂಗಲಾಗಿದ್ದು. ನಾನು ಹೆಜ್ಜಿಗೆ 4 ಬ್ಯಾನರ್ ಕಾಣಕತ್ತಾವು. ಅವನು ಏನಪ್ಪ ಇದು ಮಂದಿಗೆ ಬ್ಯಾನರ್ನಾಗ ಬರೋದು ಖುಷಿ ಈ ನಮ್ನಿ ಐತೆ ಅಂತಂದು ಇನ್ನೊಂದು ಅದು ಅವ್ರಿಗೆ ಬಿಟ್ಟಿದ್ರಿ, ನಾವು ಹೇಳಕ್ಕೆ ಬರೋದಿಲ್ಲ. ಬಟ್ ಎಲ್ಲ ಬ್ಯಾನರ್ನಾಗೂ ಒಂದು 4-5 ಮಕ್ಕ ಮಾತ್ರ ಸೇಮ್ ಇದ್ವು. ಅಲ್ಲಿಂದ ಆಟ ಆಡಕ್ಕೆ ಹೊಂಟಿವಿ ನಾವು ಜಾತ್ರೆಗೆ. ಇಲ್ಲಿ ಒಂದು ಜಾತ್ರೆಗೆ ಇವು ಮಾರವ್ನು ನೋಡಿ ಜಗ್ಗಣಕ್ಕವ್ರಿ ನಾವು. ತಡ್ರಿ ಈಗ ಅವ್ನು ಮಾರವ ಬರ್ತಾನ, ಅವನದು ಕ್ಲಿಪ್ ಐತೆ, ಆ ಕ್ಲಿಪ್ ತೋರಿಸ್ತಲ್ಲ ನಿಮ್ಗೆ. ಬೆಸ್ಟ್ ಕ್ವಾಂಟಿಟಿ ಇರುವಂತ ಬಾಂಡೆಗಳು ನೋಡಿ. ಪರಾತ್ ಅದಾವ, ಬೋಗಣಿ ಅದಾವ, ಹಾಲಿನ ಕಿಟ್ಲಿಗಳು ಅದಾವ. ನಿಮಗೆ ಯಾವ ಬೇಕಾದ ತಗೊಂಡ ಹೋಗಬಹುದ್ರಿ. ವಸ್ತುಗಳ ಬೆಲೆ ಕೇವಲ 100 ರೂಪಾಯಿ. ಕೇವಲ 100 ರೂಪಾಯಿ. ಅಲ್ಲಿಂದ ಮೊದಲು ಊಟಕ್ಕೆ ಬಂದ್ವಿ ರೀ. ಊಟಕ್ಕೆ ಬಂದು ಗೋಧಿ ಹುಗ್ಗಿ ಅನ್ನ ಸಾರು ಎಲ್ಲ ಮಾಡಿದ್ರೆ ಮಸ್ತ್ ಊಟ ಮಾಡಿದ್ವಿ. ಊಟ ಮಾಡಿ ನಮ್ಮ ದೋಸ್ತರು ಡ್ಯಾನ್ಸ್ ಮಾಡಕತ್ರ. ಅವ್ರ ಜೋಡಿ ನಾನು ಒಂದು ಸ್ವಲ್ಪ ಮಾಡಿದೆ.
ಸೊ ಊಟ ಆದಮೇಲೆ ಹೊಳ್ಳಿ ಮತ್ತು ಗಾಣ ಆಟದ ಕಡೆ ಹೋದ್ವಿ. ಆಟ ನಾವು ಆಲ್ರೆಡಿ ಒಂದು ರೌಂಡ್ ಆಡಿದ್ವಿ. ಸೊ ಹಿಂಗಾಗಿ ಇನ್ನೇನು ಆಡೋದು ಬೇಡಪ್ಪ ಅಂತಂದು ಸುಮ್ಮನೆ ನೋಡ್ಕೊಂತ ನಿಂತಿದ್ವಿ ರೀ. ಅವನವ್ನು ಕತ್ತಲ್ದಾಗ ಗಾಣ ಭಾಳ ಚಂದ ಕಾಣತ್ತಿತ್ತು, ದೂರದಿಂದ ನೋಡಿದ್ರು ಮಸ್ತ್ ಕಾಣತ್ತಿತ್ತು. ಅಲ್ಲಿಂದ ಸಣ್ಣ ಹುಡುಗರು ಕಾರ್ ಮತ್ತೇನೋ ಬಂದಿದ್ದು ತಡ್ರಿಪ್ಪ ಮಂದಿ ಎಲ್ಲ ಹೋಗಿದ್ರು. ಅವನವ್ನು ಖಾಲಿ ಇದ್ವು ಆಟ. ಒಬ್ಬರು ಇಬ್ಬರು ಹುಡುಗರು ಆಟ ಆಡಕತ್ತಿದ್ರು. ಜಾತ್ರೆ ಲೈಟಾಗಿ ಖಾಲಿ ಹಾಕಿ ಬಂತು, ಯಾಕಂದ್ರೆ ಟೈಮ್ ಆಲ್ರೆಡಿ 10 ಗಂಟೆ ಮೇಲೆ ಆಗಿತ್ತು. 10 ಗಂಟೆ ಮೇಲೆ ಆದ್ರೆ ಮತ್ತೆ ಇನ್ನೇನು ಸಿಗ್ತೈತೆ. ಅವನವ್ನು ಒಂದು ಸಣ್ಣ ಟ್ರೈನ್ ಅದು ಬಿಟ್ರೆ ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲರಿಪ್ಪ, ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಬರ್ತೈತಲ್ಲ ಇದು, ಅದೊಂದು ಮಸ್ತ್ ಮಾಡಿದ್ರು ಅದನ್ನ. ಅದು ಅವ್ನು ಪೂರ ಮ್ಯಾಲೆ ಹೋದಂಗೆ ಆಗೋದು. ಅದು ಆಟ ಆಡಕತ್ತಾಗೂ ಜೀವ ಬಾಯಿಗೆ ಬಂದಂಗೆ ಆಗಿತ್ತು. ಆದ್ರೆ ನಮಗೆ ಅಟ್ಟೆ ಉಳ್ಕಿದ್ರೆ ನಾವೇನು ಹೆದರ್ಲಿಲ್ಲ ರೀ, ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಆಟ ರೂಢ ಆಯ್ತಲ್ಲ. ಅದು ಬಿಟ್ಟರೆ ಇದು ಬ್ರೇಕ್ ಡ್ಯಾನ್ಸ್ನೊಳಗೂ ಯಾರೂ ಇದ್ದಿದ್ದಿಲ್ಲ. ನಾ ಯಾರು ಇರ್ತಾರೆ ಅಂದ್ರೆ ಆಟ ಅರ್ಧಕ್ಕೆ ಯಾಕೆ 60% ಖಾಲಿನೇ ಇತ್ತದು. ಅದೊಂದು ಬೇಜಾರಾಗಿದ್ದು ಸಂಗತಿ. ಯಾರು ಇದ್ರ ಚಲೋ ಆಕೈತಿ, ಇಲ್ಲೇ ಐತೆ ನೋಡ್ರಿ ಇಷ್ಟೊತ್ತನ ಹೇಳಿದ್ದಿದ್ನ ಇದ್ರ. ಅವನು ಇದ್ರಾಗ ಕುಂತಾಗ ಲೈಟಾಗಿ ಹೆದರಿಬಿಟ್ಟಿದ್ನ. ನಾವು ಏರ್ಸೋದು ಇಳಿಸೋದು ನೋಡಿ ಅವನ. ಅದನ್ನು ಬಿಟ್ರೆ ಇದು ಹಿಂಗೆ ಗೆವ್ ಅಂತ ಹೋಗಿ ಬರ್ತೈತಲ್ಲ ಒಂದು ರೌಂಡ್, ಅದೊಂದಿತ್ತು. ಸೊ ದಿಸ್ ವಾಸ್ ಆಲ್ ಅಬೌಟ್ ಗಂಜಿಗಟ್ಟಿ ಶ್ರೀ ದ್ಯಾಮವ್ವ ದೇವಿ ಜಾತ್ರೆ. ನಮ್ಮದು ಕೂದ್ಗಿದ್ಲೆಲ್ಲ ಭಾಳ ಖರಾಬಾಗ್ಯಾವ ರೀ, ವಾಟ್ ಎವರ್. ಹಾಂ, ಹಿಂಗಿತ್ತು ನಮ್ಮ ಗ್ರಾಮದೇವಿ ಜಾತ್ರೆ. ಸೊ ನೆಕ್ಸ್ಟ್ ಟೈಮ್ ಮತ್ತೆಲ್ಲರ ಹೋದಾಗ we will do apply the video which you like ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಟೈಮ್ ನೋಡುವ. ಮತ್ತು ನೆಕ್ಸ್ಟ್ ಟೈಮ್ ಎಲ್ಲೇ ಹೊಂಟ್ರೆ ಹಿಂಗೆ ಒಣ ಉಸಾಬರಿ ಮಾಡಿದ್ದು ಹಾಕ್ತೇವಂತ. ಸೊ ಸಬ್ಸ್ಕ್ರೈಬು, ಶೇರು, ಲೈಕ್ ಏನಂತಾರೆ ಅದನ್ನ ಸ್ವಲ್ಪ ಮಾಡಿರಿ. ನಮಸ್ತೆ.